ಹಾಸನ ನಗರ ಚರಂಡಿಗಳು ಹಾಗೂ ಕಾಲುವೆಗಳಿಂದ ಹರಿದು ಹೋಗಿ ಕೆರೆ ಮತ್ತು ನದಿಗಳನ್ನು ಕಲುಷಿತಗೊಳಿಸುತ್ತಿರುವ ಕೊಳಚೆ ನೀರನ್ನು ಶುದ್ಧೀಕರಣಗೊಳಿಸುವ ಒಳಚರಂಡಿ ನೀರು ಸಂಸ್ಕರಣಾ ಘಟಕ ಅಂದರೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ STP ಕಾಮಗಾರಿಗಳು ದೊಡ್ಡ ಪ್ರಮಾಣದಲ್ಲಿ ನಡೆದಿದ್ದು ಇನ್ನೇನು ಮುಕ್ತಾಯಗೊಳ್ಳುವ ಹಂತಕ್ಕೆ ಬಂದಿದೆ. ಒಟ್ಟು 37 MLD ಅಂದರೆ ಒಂದು ದಿನಕ್ಕೆ ಅಂದಾಜು 2,92,307 ಲೀಟರ್ ಕೊಳಚೆ ನೀರನ್ನು ಶುದ್ಧೀಕರಿಸುವ ಘಟಕದ ಕಾಮಗಾರಿಗಳು 95% ಪೂರ್ಣಗೊಂಡಿವೆ. ಬಿಟ್ಗೋಡನಹಳ್ಳಿ ಹತ್ತಿರ ನಿರ್ಮಾಣವಾಗಿರುವ ಮೊದಲ ಘಟಕ 20 MLD ಮಿಲಿಲೀಟರ್ ಪರ್ ಡೇ ಸಾಮರ್ಥ್ಯವಾಗಿದ್ದು, ಅದರ ಜೊತೆಗೆ ಹೆಚ್ಚುವರಿಯಾಗಿ ಮತ್ತೆ 5 MLD ಸಾಮರ್ಥ್ಯದ ಮತ್ತೊಂದು ಘಟಕದ ಕೆಲಸ ಸಹ ಪೂರ್ಣಗೊಳ್ಳುವ ಹಂತದಲ್ಲಿದೆ. ಜಯನಗರ ಬಳಿ 2 MLD ಸಾಮರ್ಥ್ಯದ ಶುದ್ಧೀಕರಣ ಘಟಕವನ್ನು ನಿರ್ಮಿಸಲು ಸ್ಥಳ ಪರಿಶೀಲನೆ ಕೂಡ ನಡೆದಿದೆ. ಹುಣಸಿನಕೆರೆ ಮತ್ತು ತಣ್ಣೀರು ಹಳ್ಳದ ಕಡೆಯಿಂದ ಬರುವ ಕೊಳಚೆ ನೀರನ್ನು ಶುದ್ಧೀಕರಿಸುವ ಈ STP ಘಟಕದ ಕಾಮಗಾರಿಗಳು ಈಗ 95% ಪೂರ್ಣಗೊಂಡಿವೆ. ಬಿಟ್ಗೋಡನಹಳ್ಳಿ ಬಳಿ ಮೊದಲ 20 MLD, ಇದೇ ಬಿಟ್ಗೋಡನಹಳ್ಳಿಯಲ್ಲಿ 5 MLD ಸಾಮರ್ಥ್ಯದ ಇನ್ನೊಂದು ಘಟಕದ ಕೆಲಸ ಸಹ ಆರಂಭವಾಗಿದೆ. ಚನ್ನಪಟ್ಟಣ ನೂತನ ಬಸ್ ನಿಲ್ದಾಣದ ಪಕ್ಕ 10 MLD ಸಾಮರ್ಥ್ಯದ STPಯ ಕಾಮಗಾರಿ ಬಹುಪಾಲು ಮುಕ್ತಾಯಗೊಂಡಿದ್ದು ಇನ್ನೇನು 15 ದಿನ ಒಳಗಾಗಿ ಅಧಿಕೃತವಾಗಿ ಚಾಲನೆಗೊಳ್ಳಬಹುದಾಗಿದೆ. ಈ ಘಟಕದಲ್ಲಿ ಬೀರ್ನಹಳ್ಳಿ ಕೆರೆ ಮತ್ತು ಕುವೆಂಪು ನಗರದ ರಾಜಕಾಲುವೆಯಿಂದ ಹರಿದು ಬರುತ್ತಿರುವ ಕೊಳಚೆ ನೀರನ್ನ ಈ ಘಟಕದಲ್ಲಿ ಶುದ್ಧೀಕರಿಸಿ ಮತ್ತೆ ಆ ರಾಜಕಾಲುವೆಗೆ ಬಿಡಲಾಗುವುದು. ಹಿಂದೆ ಹುಣಸಿನಕೆರೆ 80 ಅಡಿ ರಸ್ತೆ ಪಕ್ಕದಲ್ಲಿ 5 MLD ಘಟಕದ ಸಿದ್ಧತೆ ನಡೆದಿತ್ತಾದರೂ ಅದಕ್ಕೆ ಸ್ಥಳೀಯರು ತುಂಬ ವಿರೋಧ ವ್ಯಕ್ತಪಡಿಸಿದ್ರು. ಸಣ್ಣ ನೀರಾವರಿ ಇಲಾಖೆಯವರು ಕೂಡ ಕೆರೆಗೆ ಸೇರೋ ಜಾಗ ಆದ್ದರಿಂದ ಅವಕಾಶವನ್ನು ನಿರಾಕರಿಸಿದ್ರು. ಹಾಗಾಗಿ ಹುಣಸಿನಕೆರೆಗೆ ಹರಿದು ಬರುವ ಕೊಳಚೆ ನೀರನ್ನು ಅಲ್ಲಿಂದ ತಪ್ಪಿಸಿ ನೇರ ಬಿಟ್ಗೋಡನಹಳ್ಳಿ ಹತ್ತಿರದ 5 MLD STP ಹತ್ತಿರ ಶುದ್ಧೀಕರಣ ಘಟಕ, ಚಿಕ್ಕವನೇನಹಳ್ಳಿ ಪಶುವೈದ್ಯಕೀಯ ಕಾಲೇಜ್ ಹಿಂಭಾಗ 2 MLD ಸಾಮರ್ಥ್ಯದ STP ಘಟಕ ನಿರ್ಮಿಸಲು ಸ್ಥಳವನ್ನು ಕೂಡ ಗುರುತಿಸಲಾಗಿತ್ತು. ಈ ಘಟಕಕ್ಕೆ ಸ್ಥಳೀಯರು ತುಂಬ ವಿರೋಧ ವ್ಯಕ್ತಪಡಿಸಿದ್ರು. ಜಿಲ್ಲಾಧಿಕಾರಿ ಸತ್ಯಭಾಮರವರು ಕೂಡ ಸ್ಥಳ ಪರಿಶೀಲನೆ ಮಾಡಿ ಬೇರೆ ಸ್ಥಳವನ್ನು ಹುಡುಕಲು ಕೂಡ ಸೂಚಿಸಿದ್ರು. ಅದರಂತೆ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅವರ ಅಧಿಕಾರಿಗಳು ಪಶುವೈದ್ಯಕೀಯ ಜಾಗವನ್ನು ಕೂಡ ಕೇಳಿದ್ರು. ಅದಕ್ಕೆ ಅವರು ಒಪ್ಪಲಿಲ್ಲವಾದ್ದರಿಂದ ಚಿಕ್ಕವನೇನಹಳ್ಳಿ ಸರ್ವೆ ನಂಬರ್ ಜಮೀನನ್ನು ಖರೀದಿ ಮಾಡಲು ಕೇಳಿದ್ದಾರೆ. ಆ ಪ್ರಕ್ರಿಯೆಗಳು ನಡೆಯುತ್ತಿವೆ. ಒಟ್ಟು ಯೋಜನೆ 165 ಕೋಟಿ ವೆಚ್ಚ, 95 ಕೋಟಿ ರುಗೆ ಟೆಂಡರ್ ಆಗಿದೆ. ಒಂದು ಬಿಟ್ಗೋಡನಹಳ್ಳಿ ಹತ್ತಿರ ಸ್ಥಳೀಯ ಮುಖಂಡರಾದ ಮೊಗನಗೌಡರು ಆಕ್ಷೇಪಣೆ ಮಾಡಿ ತಡೆ ಮಾಡಿದ್ದಾರೆ. ಈ ಖಾಸಗಿ ಜಮೀನು ಖರೀದಿ ಮಾಡಬೇಕಾಗ್ತದೆ, ಭೂಸ್ವಾಧೀನ ಪ್ರಕ್ರಿಯೆ ಕೂಡ ಮಾಡಬೇಕಾಗ್ತದೆ. ಇದು ಒಟ್ಟು 2,92,307 ಲೀಟರ್ ಕೊಳಚೆ ನೀರಿನ ಶುದ್ಧೀಕರಣ ಮಾಡುವ ಘಟಕ. ಆದ್ದರಿಂದ ಈ ಯಂತ್ರೋಪಕರಣ ಚಾಲನೆ ಮಾಡಲು ವಿದ್ಯುತ್ ಸಂಪರ್ಕ ಕಲ್ಪಿಸಲು 800 KVಯಿಂದ 1000 KV ವಿದ್ಯುತ್ ಬೇಕಾಗ್ತದೆ. ಕಮಲಾಪುರ ಬಳಿ ಸರ್ವೆ ನಂಬರ್ 49/4ರ 27 ಗುಂಟೆಯಲ್ಲಿ STP ಘಟಕ ಸ್ಥಾಪಿಸಲು ಖಾಸಗಿ ಜಮೀನು ಕೇಳಲಾಗಿದೆ. 27 ಗುಂಟೆಯಲ್ಲಿ ಕೊಳಚೆ ನೀರು ಸಂಗ್ರಹದ ಬಾವಿ ನಿರ್ಮಾಣ ಮಾಡಿ ಅಲ್ಲಿ ಸಂಗ್ರಹವಾದ ನೀರನ್ನು ಪಂಪ್ ಮುಖಾಂತರ ಹುಣಸಿನಕೆರೆ ಪಕ್ಕದಲ್ಲಿ ಅಳವಡಿಸಿರುವ ದೊಡ್ಡ UGD ಪೈಪ್ಲೈನ್ಗೆ ಸಂಪರ್ಕ ಕಲ್ಪಿಸಿ ಅದನ್ನು ಸೀದಾ ಬಿಟ್ಗೋಡನಹಳ್ಳಿ ಇರುವ ವಿಠ್ಠಲ್ಗೆ ಸೇರಿಸಲಾಗ್ತದೆ. ಈಗ ಅಳವಡಿಸಲಾಗಿರುವ ಯಂತ್ರಗಳ ಸಹಾಯದಿಂದ ಮೊದಲ ಹಂತದಲ್ಲಿ ಪ್ಲಾಸ್ಟಿಕ್, ಎಲೆ, ಕಸ ಕಡ್ಡಿಗಳನ್ನು ಸಂಗ್ರಹಿಸಿ ಬೇರ್ಪಡಿಸಲಾಗ್ತದೆ. ಎರಡನೇ ಹಂತದಲ್ಲಿ ಮಣ್ಣು, ಮರಳು ಇತ್ಯಾದಿಗಳನ್ನು ಬೇರ್ಪಡಿಸಲಾಗ್ತದೆ. ಮೂರನೇ ಹಂತದಲ್ಲಿ ಒಂದು ದೊಡ್ಡ ಟ್ಯಾಂಕ್ ರೀತಿಯ ವ್ಯವಸ್ಥೆಯಲ್ಲಿ ಗಾಳಿಯನ್ನು ಹರಿಸಿ ಆಮ್ಲಜನಕವನ್ನು ಸೇರಿಸಲಾಗ್ತದೆ. ಅಲ್ಲಿಂದ ಅದು ಮುಂದಿನ ಟ್ಯಾಂಕಿಗೆ ಹೋದಾಗ ಕ್ಲೋರಿನ್ ಮಿಶ್ರಣವನ್ನು ಸೇರಿಸುವುದರ ಮೂಲಕ ಹದಗೊಳಿಸಲಾಗುತ್ತದೆ. ಅದಾದ ನಂತರ ನೇರವಾಗಿ ನಾಲೆಗೆ ಬಿಡುತ್ತಾರೆ ಎಂದು ಹೇಳುತ್ತಾರೆ KUWSನ ಅಸಿಸ್ಟೆಂಟ್ ಇಂಜಿನಿಯರ್ K ಮಂಜುನಾಥ್ ರವರು. ಚನ್ನಪಟ್ಟಣ ಕೆರೆ ಭಾಗದಲ್ಲಿ ವಾಯು ವಿಹಾರ ಮತ್ತು ದೋಣಿ ವಿಹಾರ ಮಾಡುವ ಜಾಗದಲ್ಲಿ ಕುವೆಂಪು ನಗರದ ರಾಜಕಾಲುವೆಯಲ್ಲಿ ಬರುವ ನೀರನ್ನು ಮಳೆಗಾಲದಲ್ಲಿ ಬೋಟಿಂಗಿಗೆ ಅಂತ ತುಂಬಿಸಿಕೊಳ್ಳಲಾಗ್ತದೆ. ಶುದ್ಧೀಕರಿಸಿದ ನೀರನ್ನು ಕೃಷಿಗೆ ಮತ್ತು ಕೈಗಾರಿಕೆಗಳಿಗೆ ಮರುಬಳಕೆ ಮಾಡಬಹುದು. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂದರೆ ಹಸಿರು ನ್ಯಾಯಮಂಡಳಿ ಕೊಳಚೆ ನೀರನ್ನು ನದಿಗಳಿಗೆ, ಕೆರೆಗಳಿಗೆ ಬಿಡಬಾರದು ಎಂಬ ಕಾನೂನನ್ನು ಮಾಡಿದ್ದಾರೆ. ಈಗಾಗಲೇ ಈ ಒಳಚರಂಡಿ ನೀರು ಸಂಸ್ಕರಣಾ ಘಟಕಗಳಲ್ಲಿ ಯಂತ್ರಗಳ ಅಳವಡಿಕೆ, ವಿದ್ಯುತ್ ಕಂಬ ಹಾಕಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಮೋಟಾರ್ ಅಳವಡಿಕೆಯ ಕೆಲಸಗಳೆಲ್ಲ ಮುಗಿದಿವೆ. ಆದರೆ ಬೆಸ್ಕಾಂನವರ ಅಂತಿಮ ಒಪ್ಪಿಗೆಗಾಗಿ ಕಾಯುತ್ತಿದ್ದಾರಷ್ಟೇ. ಅವರ ಅನುಮತಿ ದೊರೆತ ತಕ್ಷಣ ಈ ಶುದ್ಧೀಕರಣ ಘಟಕ ಚಾಲನೆಗೊಳ್ಳಲಿದೆ.
ಹಾಸನಕ್ಕೆ ತುರ್ತಾಗಿ ಬೇಕಾಗಿದ್ದ ಶುದ್ಧೀಕರಣ ಘಟಕಗಳು ಇನ್ನು 15 ದಿನಗಳಲ್ಲಿಯೇ ಕಾರ್ಯಾರಂಭ ಮಾಡುತ್ತಿದ್ದು ಒಟ್ಟು 37 MLD ಅಂದರೆ ಒಂದು ದಿನಕ್ಕೆ ಅಂದಾಜು 2,92,307 ಲೀಟರ್ ಕೊಳಚೆ ನೀರನ್ನು ಶುದ್ಧೀಕರಿಸಲಾಗ್ತದೆ. ಇದೊಂದು ಹಾಸನ ನಗರಕ್ಕೆ ಬಹಳ ಸಂತಸದ ಸುದ್ದಿಯಾಗಿದೆ. ವಿಶ್ವಪಥ ಚಾನಲ್ನಿಂದ ನಿಮ್ಮ ಬಾಲರಾಜ್.